ಸರ್ವಸೃಷ್ಟಿಕರ್ತನಾದ ತ್ರಯೇಕ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ದೇವದರ್ಶನ ಗುಡಾರಕ್ಕೆ ಉಪಯೋಗಿಸಬೇಕಾದ ಸಾಮಗ್ರಿಗಳು, ಒಡಂಬಡಿಕೆಯ ಮಂಜೂಷದ ರಚನೆಗೆ ಆದೇಶಗಳು ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿದೆವು. ದೇವದರ್ಶನದ ಗುಡಾರವು ಭೂಮಿಯ ಮೇಲಿನ ಮೊಟ್ಟ ಮೊದಲ ದೇವಾಲಯವಾಗಿತ್ತು. ಆತನು ಅದನ್ನು ಪರಲೋಕದ ಒಂದು ಛಾಯೆಯಂತೆ ತನ್ನ ಜನರಿಗೆ ಕೊಟ್ಟನು. ಅದಕ್ಕಾಗಿ ಒಂದು ಸುಂದರವಾದ ನಕ್ಷೆಯನ್ನು ಮೋಶೆಗೆ ನೀಡಿ ಅದನ್ನು ಕಟ್ಟುವುದಕ್ಕೆ ಅಗತ್ಯವಾದ ಸಾಮಗ್ರಿಗಳ ಪಟ್ಟಿಯನ್ನು, ಅದರ ವಿವರಣೆಯನ್ನು ಸಹ ನೀಡಿದನು. ತನ್ನ ಹಾಗೂ ತನ್ನ ಜನರ ನಡುವಿನ ಒಡಂಬಡಿಕೆಯ ಮಂಜೂಷ ಹಾಗೂ ಅದರ ಮೇಲಿನ ಕೃಪಾಸನದ ರಚನೆಗೆ ಪ್ರಾಮುಖ್ಯವಾದ ಆದೇಶಗಳನ್ನು ನೀಡಿದನು. ಆ ಮಂಜೂಷದೊಳಗೆ ಇಡಬೇಕಾಗಿದ್ದ ವಸ್ತುಗಳ ಬಗ್ಗೆಯೂ ಸಹ ಸುದೀರ್ಘ ವಿವರಣೆಯನ್ನು ನಾವು ಕಲಿತುಕೊಂಡೆವು. ದೇವರು ತಾನು ಈ ಭೂಮಿಯ ಮೇಲೆ ವಾಸಿಸುವುದಕ್ಕಾಗಿ ದೇವದರ್ಶನ ಗುಡಾರ ಎಂಬ ಸ್ಥಳವನ್ನು ಏರ್ಪಡಿಸಿಕೊಂಡನು. ಪ್ರಿಯರೇ, ಇಡೀ ಸೃಷ್ಟಿಯು ಆತನ ಕೈಕೆಲಸವಾಗಿದೆ. ಆದರೆ ಈಗಲಾದರೂ ಆತನು ನಮ್ಮೊಳಗೆ ವಾಸಿಸಲು ಬಯಸುತ್ತಾನೆ. ಹಾಗಾದರೆ ಆತನ ವಾಕ್ಯದಿಂದ ನಮ್ಮನ್ನು ಶುದ್ಧೀಕರಿಸಿಕೊಳ್ಳೋಣ. ನಮ್ಮ ಅಧ್ಯಯನದಲ್ಲಿ ಆತನ ಸ್ವರವನ್ನು ಈಗ ಕೇಳಿಸಿಕೊಳ್ಳೋಣ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವೂ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯದ 23ನೇ ವಚನದಿಂದ 26ನೇ ಅಧ್ಯಾಯದ 1ರಿಂದ 14 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 25ನೇ ಅಧ್ಯಾಯದ ಇಂದಿನ ವಾಕ್ಯ ಭಾಗಕ್ಕೆ ಇರುವ ಮುಖ್ಯ ಪ್ರಸ್ತಾಪ ನೈವೇದ್ಯದ ರೊಟ್ಟಿಯ ಮೇಜು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪರಿಶುದ್ಧ ಸ್ಥಾನದಲ್ಲಿ 3 ಮುಖ್ಯವಾದ ವಸ್ತುಗಳು ಇರುತ್ತವೆ. ಅವು ಯಾವುವೆಂದರೆ, ಮೊದಲನೇದಾಗಿ ಬಂಗಾರದ ದೀಪಸ್ತಂಭ, ಎರಡನೆಯದಾಗಿ ನೈವೇದ್ಯದ ರೊಟ್ಟಿಯ ಮೇಜು, ಮೂರನೆಯದಾಗಿ ಧೂಪಾರತಿಯ ವೇದಿ. ನೋಡಿರಿ, ಪರಿಶುದ್ಧ ಸ್ಥಾನದೊಳಗೆ ಆರಾಧನೆ ಸ್ಥಳವಿರುತ್ತದೆ. ಚಿನ್ನದ ದೀಪಸ್ತಂಭವು ಯೇಸುಕ್ರಿಸ್ತನಿಗೆ ಪರಿಪೂರ್ಣ ಸೂಚಕವಾದ ಸಂಕೇತವಾಗಿದೆ ಮತ್ತು ರೊಟ್ಟಿಯ ಮೇಜು ಯೇಸುಕ್ರಿಸ್ತನೇ ಜೀವದ ರೊಟ್ಟಿ ಎಂಬುದನ್ನು ಸೂಚಿಸುತ್ತದೆ. ಧೂಪಾರತಿಯ ವೇದಿಯು ಪ್ರಾರ್ಥನೆಗೆ ಸೂಚಕವಾಗಿದೆ. ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮಗಾಗಿ ವಿಜ್ಞಾಪನೆ ಮಾಡುವ ಶ್ರೇಷ್ಠ ಮಧ್ಯಸ್ಥಗಾರನು. ನಾವು ಆತನ ಮೂಲಕ ತಂದೆಯನ್ನು ಪ್ರಾರ್ಥಿಸುತ್ತೇವೆ. ರೊಟ್ಟಿಯ ಮೇಜಿನ ಮೇಲೆ 12 ರೊಟ್ಟಿಗಳಿರುತ್ತವೆ. ಈ 12 ರೊಟ್ಟಿಗಳನ್ನು ಹೇಗೆ ಜೋಡಿಸಬೇಕೆಂಬುದರ ಕುರಿತಾಗಿ ಅನೇಕ ವಿವರಣೆಗಳು ಇರುತ್ತವೆ. ಆದರೆ ಮುಖ್ಯವಾಗಿ ನಾವು ತಿಳಿಯಬೇಕಾದಂಥ ಸಂಗತಿ ಯಾವುದೆಂದರೆ, ಒಂದೊಂದು ರೊಟ್ಟಿಯು ಇಸ್ರಾಯೇಲರ ಒಂದೊಂದು ಕುಲಕ್ಕೆ ಸೂಚನೆಯಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 23ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ಜಾಲಿ ಮರದಿಂದ ಮೇಜನ್ನು ಮಾಡಿಸಬೇಕು. ಅದು 2 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ 1.5 ಮೊಳ ಎತ್ತರವಾಗಿಯೂ ಇರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮೇಜಿನ ಉದ್ದವು ಅಗಲದ 2 ಪಟ್ಟು ಇದೆ ಎಂಬುದನ್ನು ನಾವು ಗಮನಿಸಬೇಕು ಮತ್ತು 1.5 ಮೊಳ ಎತ್ತರವಾಗಿರಬೇಕು. ನೋಡಿರಿ, ಈ ರೊಟ್ಟಿಯ ಮೇಜು ಒಡಂಬಡಿಕೆಯ ಮಂಜೂಷದಷ್ಟೇ ಎತ್ತರವಿರುತ್ತದೆ. ಮುಂದುವರೆದು ನಾವು 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಚಿನ್ನದ ಗೋಟು ಮೇಜಿನ ಸುತ್ತಲೂ ರೊಟ್ಟಿಯು ಜಾರಿ ಬೀಳದಂತೆ ಮಾಡಿರುವ ಆವರಣವಾಗಿರುತ್ತದೆ. ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 25 ಹಾಗೂ 26ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮೇಜಿನ ಸುತ್ತಲೂ ಅಂಗೈ ಅಗಲದ ಅಡ್ಡಪಟ್ಟಿಯನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೋಟು ಕಟ್ಟಿಸಬೇಕು. 4 ಚಿನ್ನದ ಬಳೆಗಳನ್ನು ಮಾಡಿಸಿ ಮೇಜಿನ 4 ಕಾಲುಗಳಲ್ಲಿ ಹಚ್ಚಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಬಳೆಗಳ ಮೂಲಕ ಕೋಲುಗಳನ್ನು ಸಿಕ್ಕಿಸಿ ಅದರಿಂದ ಎತ್ತಿಕೊಂಡು ಹೋಗುವಂತಿರಬೇಕು. ಇಸ್ರಾಯೇಲರು ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುವಾಗ ಈ ಮೇಜನ್ನು ಎತ್ತಿಕೊಂಡು ಹೋಗಬೇಕಾಗುತ್ತಿತ್ತು. ಅದನ್ನು ಯಾಜಕರು ಹೆಗಲ ಮೇಲೆ ಹೊತ್ತುಕೊಳ್ಳಬೇಕಾಗಿತ್ತು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 29ರಿಂದ 30 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮೇಜಿನ ಮೇಲಿಡಬೇಕಾದ ಹರಿವಾಣಗಳನ್ನು, ಧೂಪಾರತಿಗಳನ್ನು, ಹೂಜಿಗಳನ್ನು, ಪಾನದ್ರವ್ಯವನ್ನರ್ಪಿಸುವುದಕ್ಕೆ ಬೇಕಾದ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದಲೇ ಮಾಡಿಸಬೇಕು.
ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ರೊಟ್ಟಿಯು ಯೇಸು ಕ್ರಿಸ್ತನ ಸಂಕೇತವಾಗಿದೆ. ಆದ್ದರಿಂದ ಆ ಮೇಜು ಕ್ರಿಸ್ತನಿಗೆ ಸೂಚಕವಾಗಿದೆ. ಅದು ಆತನನ್ನು ಚಿತ್ರಿಸುತ್ತದೆ. ನೋಡಿರಿ, ನೈವೇದ್ಯದ ರೊಟ್ಟಿಯು ಮೇಜು ಅನೇಕ ಸಂಗತಿಗಳನ್ನು ಸೂಚಿಸುತ್ತವೆ. ಅದು ಪೋಷಣೆ, ಪೂರೈಕೆ ಹಾಗೂ ತುಂಬಿಸುವಿಕೆಗಳನ್ನು ಸೂಚಿಸುತ್ತದೆ. ಹೌದು ಪ್ರಿಯರೇ, ಅದು ರಕ್ಷಣೆಯ ಮೇಜಾಗಿರುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 1-14 ವಚನಗಳಲ್ಲಿ ಅರಸನು ಏರ್ಪಡಿಸಿದ ವಿವಾಹದ ಕುರಿತಾಗಿ ಒಂದು ಸಾಮ್ಯವನ್ನು ಹೇಳಿದ್ದಾನೆ. ಕರೆಯಲ್ಪಟ್ಟ ಅತಿಥಿಗಳು ಬಾರದಿರಲು ಅರಸನಿಗೆ ಸಿಟ್ಟು ಬಂದಿತು. ಆದ್ದರಿಂದ ಅವನು ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿದನು. ಬಳಿಕ ದಾರಿ ಬೀದಿಗಳಲ್ಲಿ ಇರುವವರಿಗೆಲ್ಲ ಕರೆ ಕೊಟ್ಟನು. ಅವರು ಬಂದು ಊಟ ಮಾಡುವಂತೆ ಕೇಳಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿಯೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ರಕ್ಷಣೆಯನ್ನು ಪಡೆಕೊಳ್ಳುವಂತೆ ಭೂಲೋಕದವರಿಗೆಲ್ಲ ಕರೆಯೂ ಕೊಡಲ್ಪಟ್ಟಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಮುಂದುವರೆದು ನೋಡುವಾಗ ಅದು ಪೂರೈಕೆಯ ಮೇಜು ಕೂಡ ಆಗಿದೆ. ನಮ್ಮ ಸೃಷ್ಟಿಕರ್ತನಾದ ದೇವರು ಎಲ್ಲಾ ಮಾನವರಿಗೂ ಪಶು ಪಕ್ಷಿಗಳಿಗೂ ಆಹಾರವನ್ನು ಒದಗಿಸುತ್ತಾನೆ. ನಾವು ಇಷ್ಟಪಟ್ಟರೂ ಇಷ್ಟಪಡದಿದ್ದರೂ ನಾವು ದೇವರ ಮೇಜಿನಿಂದಲೇ ಆಹಾರ ತೆಗೆದುಕೊಳ್ಳುತ್ತಿದ್ದೇವೆ. ಹೌದು ಪ್ರಿಯರೇ, ಒದಗಿಸುವವನು ದೇವರೇ. ಇದನ್ನು ನಾವು ತಿಳಿದುಕೊಂಡು ಆತನ ಒದಗಿಸುವಿಕೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಅಷ್ಟೇ ಅಲ್ಲದೆ ಪ್ರಿಯರೇ, ಈ ಮೇಜು ಕರ್ತನ ಭೋಜನವನ್ನೂ ಸಹ ಸೂಚಿಸುತ್ತದೆ. ತನ್ನ ಕ್ರೂಜೆಯ ಮೇಲಿನ ಮರಣಕ್ಕೆ ಮುನ್ನ ಯೇಸುಕ್ರಿಸ್ತನು ತಾನೇ ಇದನ್ನು ಸ್ಥಾಪಿಸಿದನು. ಅದು ವಿಶ್ವಾಸಿಗಳಿಗೆ ಒಂದು ಮೇಜಾಗಿರುತ್ತದೆ. ಯೇಸುಕ್ರಿಸ್ತನು ವಿಶ್ವಾಸಿಗಳ ಆತ್ಮೀಕ ಜೀವದ ಪೋಷಣೆಯನ್ನು ನೀಡುವಾತನೆಂಬುದನ್ನು ಇದು ಬಹು ಸ್ಪಷ್ಟವಾಗಿ ಸಂಕೇತಿಸುತ್ತದೆ. ದೇವರಿಗೆ ಮಹಿಮೆಯುಂಟಾಗಲಿ. ನೋಡಿರಿ ಪ್ರಿಯರೇ, ಆ ಮೇಜು 2 ಮೊಳ ಉದ್ದ, 1 ಮೊಳ ಅಗಲ, 1.5 ಮೊಳ ಎತ್ತರವಾಗಿರಬೇಕಿತ್ತು. ಅದು ಜಾಲಿಮರದಿಂದ ಮಾಡಲ್ಪಟ್ಟಿದ್ದು ಅದಕ್ಕೆ ಚಿನ್ನದ ಹೊದಿಕೆ ಇರಬೇಕಿತ್ತು. ಒಳ್ಳೆ ಬಾಳಿಕೆ ಬರುವ ಜಾಲಿಮರವು ಕ್ರಿಸ್ತನ ಮಾನವತ್ವವನ್ನು ಸೂಚಿಸುತ್ತದೆ. ನೋಡಿರಿ, ಈ ಮರವು ಮಣ್ಣಿನಿಂದ ಹುಟ್ಟಿದ್ದಾದರೂ ಅದರ ಮೇಲೆ ಮಣ್ಣಿನ ಯಾವ ಪ್ರಭಾವವೂ ಉಂಟಾಗುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಣ್ಣಿನಿಂದುಂಟಾದ ದೇಹವಿದ್ದು ಆತನು ಕನ್ನಿಕೆಯ ಗರ್ಭದಲ್ಲಿ ಹುಟ್ಟಿದನು. ಬಂಗಾರವು ಆತನ ದೈವತ್ವವನ್ನು ಸೂಚಿಸುತ್ತದೆ. ಆದರೆ ಬಂಗಾರವು ಮಣ್ಣಿನಿಂದ ಉಂಟಾದದ್ದಲ್ಲ. ಅದಕ್ಕೆ ತನ್ನಿಂದ ತಾನಾಗಿಯೇ ಒಂದು ಬೆಲೆ ಇರುತ್ತದೆ. ಯೇಸು ಕ್ರಿಸ್ತನ ದೈವತ್ವವು ಈ ಭೂಮಿಯಿಂದ ಉಂಟಾದದ್ದಲ್ಲ. ಹೌದು ಪ್ರಿಯರೇ, ಆತನು ದೇವರಾಗಿದ್ದು ಮಹಿಮೆಯಿಂದ ಬಂದವನಾಗಿದ್ದನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಆ ಮೇಜಿನ ಮೇಲೆ 12 ರೊಟ್ಟಿಗಳನ್ನು ಇಡಬೇಕಿತ್ತು. ಹೌದು, ರೊಟ್ಟಿಯೂ ಮೇಜು ಒಂದೇಯಾಗಿ ಸೂಚಕವಾಗಿರುತ್ತಿತ್ತು. ಈಗಲೂ ನಾವು ಅದರ ಕುರಿತಾಗಿ ಮಾತನಾಡುವಾಗ ಕರ್ತನ ಮೇಜು ಎಂದು ಹೇಳುತ್ತೇವಲ್ಲವೇ? ನೋಡಿರಿ, ನಾವು ಮೇಜನ್ನು ತಿನ್ನುವುದಿಲ್ಲ, ಆದರೆ ಆಹಾರದೊಂದಿಗೆ ಸೇರಿಸಿ ಹೇಳುತ್ತೇವೆ. ಇಂತಹ ವಿಚಾರ ಸತ್ಯವೇದದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮುಂದುವರೆದು ನಾವು ನೋಡುವಾಗ ಪ್ರತಿ ಸಬ್ಬತ್ ದಿನದಂದು ರೊಟ್ಟಿಯನ್ನು ಬದಲಾಯಿಸಬೇಕಾಗಿತ್ತು. ತೆಗೆದ ರೊಟ್ಟಿಯನ್ನು ಯಾಜಕನು ಹಾಗೂ ಅವನ ಮನೆಯವರು ದ್ರಾಕ್ಷಾರಸದೊಂದಿಗೆ ಪರಿಶುದ್ಧ ಸ್ಥಳದಲ್ಲಿಯೇ ತಿನ್ನಬೇಕು. ಮನ್ನವು ಕ್ರಿಸ್ತನನ್ನು ಸೂಚಿಸಿದಂತೆ ಯೇಸು ಕ್ರಿಸ್ತನನ್ನು ಈ ಮೇಜು ಸೂಚಿಸುವುದಿಲ್ಲ. ಎರಡೂ ಕೂಡ ಕ್ರಿಸ್ತನ ಕುರಿತು ತಿಳಿಸಿದರೂ ಅದು ವಿಭಿನ್ನವಾದ ರೀತಿಯಾಗಿರುತ್ತದೆ. ಮನ್ನವು ಯೇಸು ಕ್ರಿಸ್ತನು ಜೀವ ಕೊಡುವಾತನೆಂದು ಸೂಚಿಸುತ್ತದೆ. ಇದನ್ನು ಯೇಸು ಕ್ರಿಸ್ತನು ತಾನೇ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ ಹೀಗೆ ಹೇಳಿದ್ದಾನೆ: ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ ಎಂಬುದಾಗಿಯೂ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೈವೇದ್ಯದ ರೊಟ್ಟಿಯು ಕ್ರಿಸ್ತನು ಜೀವದ ಪೋಷಕನೆಂದು ಸಂಕೇತಿಸುತ್ತದೆ. ನಿತ್ಯ ಜೀವವು ಒಂದು ದಾನವಾಗಿದ್ದು ಪರಲೋಕದಿಂದ ಬರುವಂಥದ್ದಾಗಿದೆ. ಹೌದು, ಮನ್ನವನ್ನು ತಿಂದವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಆದರೆ ನಿತ್ಯ ಜೀವವು ಪೋಷಣೆಗೊಂಡು ಬೆಳೆದು ಬಲಗೊಳ್ಳಬೇಕಾದರೆ ಅದಕ್ಕೆ ವಿಶೇಷವಾದ ಆಹಾರ ಬೇಕಾಗಿದೆ. ನೈವೇದ್ಯದ ರೊಟ್ಟಿಯು ಯೇಸುಕ್ರಿಸ್ತನು ಇಂಥ ವಿಶೇಷವಾದ ಆಹಾರವಾಗಿದ್ದಾನೆಂದು ಸೂಚಿಸುತ್ತದೆ. ಯೇಸುಕ್ರಿಸ್ತನು ತನ್ನ ಕುರಿತಾಗಿ ಇನ್ನೊಂದು ಹೋಲಿಕೆಯನ್ನು ಹೇಳಿದ್ದಾನೆ. ನೋಡಿರಿ, ರೊಟ್ಟಿಯನ್ನು ಪುಡಿ ಮಾಡಿ ಹುಳಿ ಬೆರೆಸದ ಗೋಧಿ ಕಾಳಿನಿಂದ ಮಾಡಿ ಬೇಯಿಸಲಾಗುತ್ತದೆ. ಯಾಜಕ ಕಾಂಡ 24ನೇ ಅಧ್ಯಾಯ 5ನೇ ವಚನದಲ್ಲಿ
ಅದಲ್ಲದೆ ನೀನು ಗೋಧಿಯ ಹಿಟ್ಟಿನಿಂದ 12 ರೊಟ್ಟಿಗಳನ್ನು ಮಾಡಬೇಕು. ಪ್ರತಿಯೊಂದು ರೊಟ್ಟಿಯು 6 ಸೇರಿನದಾಗಿರಬೇಕು ಎಂಬುದಾಗಿ. ಯೇಸುಕ್ರಿಸ್ತನು ತಾನೇ ಹೀಗೆ ಹೇಳಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇಯಾಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು ಎಂಬುದಾಗಿ. ಹಾಗೆಯೇ ಮುಂದುವರೆದು 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ ಮತ್ತು ನಾನೇನು ಹೇಳಲಿ, ತಂದೆಯೇ, ಈ ಕಾಲದೊಳಗಿಂದ ನನ್ನನ್ನು ತಪ್ಪಿಸು, ಆದರೆ ಇದಕ್ಕಾಗಿಯೇ ಈ ಕಾಲ ಸೇರಿದೆನು ಎಂಬುದಾಗಿ. ಹಾಗೆಯೇ ಮುಂದುವರೆದು 31ರಿಂದ 32 ವಚನಗಳನ್ನು ಗಮನಿಸುವಾಗ ಆತನು ತೀರ್ಪಿಗೂ ಸಂಕಟಕ್ಕೂ ಒಳಗಾದನೆಂದು ಹೇಳಲ್ಪಟ್ಟಿದೆ. ಈಗ ಈ ಲೋಕಕ್ಕೆ ತೀರ್ಪು ಉಂಟಾಗುತ್ತದೆ. ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನನ್ನ ಬಳಿಗೆ ಎಳೆಕೊಳ್ಳುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಯೇಸುಕ್ರಿಸ್ತನ ಆತ್ಮವು ನಾಶನಕ್ಕೊಳಗಾಗಲಿಲ್ಲವಾದ್ದರಿಂದ ಆತನು ಸಮಾಧಿಯಿಂದ ಹೊಸ ಜೀವ ಹೊಂದಿದವನಾಗಿ ಎದ್ದು ಬಂದನು. ಈಗ ಆತನು ಪುನರುತ್ಥಾನವಾದ ಜೀವಿತ ಜೀವಿಸುತ್ತಾನೆ. ನೋಡಿರಿ, ವಿಶ್ವಾಸಿಗಳಿಗೆ ತಮ್ಮ ನಿತ್ಯ ಜೀವವನ್ನು ಪೋಷಿಸಲಿಕ್ಕೂ ತಮ್ಮ ಆತ್ಮೀಕ ಜೀವಿತವನ್ನು ಬೆಳೆಸಿಕೊಳ್ಳಲಿಕ್ಕೂ ಇರುವ ಪೋಷಣೆಯ ರೊಟ್ಟಿಯು ಯೇಸುಕ್ರಿಸ್ತನೇ ಆಗಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು ಜೀವಿಸುವ ಯೇಸುಕ್ರಿಸ್ತನಿಂದ ಪೋಷಣೆಯನ್ನು ಪಡೆದುಕೊಳ್ಳಬೇಕಾಗಿದೆ ಮತ್ತು ದೇವರ ಬಲಗಡೆಯಲ್ಲಿ ಇರುವ ಯೇಸುಕ್ರಿಸ್ತನಿಂದ ಬೇಕಾದ ಸಾರವನ್ನು ಮತ್ತು ಸತ್ಯವನ್ನು ಹೊಂದಿಕೊಳ್ಳಬೇಕಾಗಿದೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನದಲ್ಲಿ ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಂದು ಜೀವಿಯು ತಾನು ತಿನ್ನುವ ಆಹಾರದಿಂದಲೇ ಬೆಳೆಯುತ್ತದೆಂಬ ಅರ್ಥ ಕೊಡುವ ಒಂದು ನಾಣ್ಣುಡಿ ಇದೆ. ನೀನು ತಿನ್ನುವುದರಂತೆ ಇರುತ್ತೆ ಎಂಬುದಾಗಿ ಒಂದು ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಈಗಿನ ವಿಶ್ವಾಸಿಗಳಲ್ಲಿ ಹೆಚ್ಚಿನವರು ಯೇಸುಕ್ರಿಸ್ತನಿಂದ ಪೋಷಣೆಯನ್ನು ಹೊಂದಿಕೊಳ್ಳುವುದಿಲ್ಲ. ನೋಡಿರಿ, ನಾವು ಆತ್ಮೀಕವಾಗಿ ಬೆಳೆಯಬೇಕಾದರೆ ಆತನಲ್ಲೇ ಪೋಷಣೆ ಪಡೆದುಕೊಳ್ಳಬೇಕು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನೂ ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಕ್ರಿಸ್ತನನ್ನು ಇನ್ನು ಶರೀರ ಸಂಬಂಧವಾಗಿ ತಿಳಿದುಕೊಳ್ಳುವುದಿಲ್ಲ. ಆತನು ಈಗ ಇರುವಂತೆಯೇ ಆತನಿಂದ ಪೋಷಣೆ ಪಡೆದುಕೊಳ್ಳಬೇಕಾಗಿದೆ. ಹೌದು ಪ್ರಿಯರೇ, ಆತನು ಜೀವಿಸುವ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಆತನನ್ನೇ ನೋಡುತ್ತಾ ಆತ್ಮೀಕವಾಗಿ ಬೆಳೆಯಬೇಕು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಈಗ ಚಿನ್ನದ ದೀಪಸ್ತಂಭದ ಕುರಿತಾಗಿ ನೋಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 25ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕು. ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭವೆಲ್ಲ ಅಖಂಡವಾಗಿ ಪುಷ್ಪ ಪಾತ್ರೆಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವಾಗಿ ಕೆತ್ತಿರಬೇಕು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ 3 ಕೊಂಬೆಗಳು, ಅಂತೂ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ 3 ಪುಷ್ಪಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ ಒಂದು ಪುಷ್ಪ ಪಾತ್ರೆಯೂ ಒಂದು ಪುಷ್ಪವೂ ಇರಬೇಕು. 6 ಕೊಂಬೆಗಳನ್ನು ಹಾಗೇ ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದುವರಿದು ನಾವು 40ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ನೋಡು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಗುಡಾರದ ವಸ್ತುಗಳಲ್ಲಿ ಯೇಸುಕ್ರಿಸ್ತನನ್ನು ಸಾಂಕೇತಿಸುವ ಅತಿ ಪರಿಪೂರ್ಣವಾದ ಚಿತ್ರವು ಚಿನ್ನದ ದೀಪಸ್ತಂಭವಾಗಿರುತ್ತದೆ. ಅದು ಚೊಕ್ಕ ಬಂಗಾರದಾಗಿದ್ದು ಯೇಸುಕ್ರಿಸ್ತನ ದೈವತ್ವವನ್ನು ಸೂಚಿಸುವುದಾಗಿದೆ. ಅದು ಆತನನ್ನು ಇದ್ದಕ್ಕಿದ್ದಂತೆ ದೇವರಾಗಿ ತೋರಿಸುತ್ತದೆ. ನೋಡಿರಿ, ಆರಾಧನೆ ಎಂದರೆ ಬೆಳಕಿನಲ್ಲಿ ನಡೆಯುವುದಾಗಿದೆ. ಇದನ್ನು ನಾವು ಯಾವಾಗಲೂ ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಪ್ರಿಯರೇ, ನೈವೇದ್ಯ ರೊಟ್ಟಿಯ ಮೇಜಿನ ಕುರಿತಾಗಿ ನಾವು ಧ್ಯಾನ ಮಾಡಿದೆವು. ನಾವು ದೇವರನ್ನು ಆರಾಧಿಸುವಾಗ ಕರ್ತನಾದ ಯೇಸುಕ್ರಿಸ್ತನಿಂದ ಪೋಷಣೆ ಪಡೆಯಬೇಕೆಂದು ತಿಳಿದುಕೊಂಡೆವು. ಪ್ರಿಯರೇ, ನಾವು ಆರಾಧನೆಗೆ ಸೇರಿ ಬಂದಾಗ ಮನರಂಜನೆ ಮಾತ್ರವಿದ್ದರೆ, ಪುಸ್ತಕದ ವಿಚಾರ ಹೇಳಿದರೆ, ಇಲ್ಲವೇ ಯಾವುದಾದರೂ ಸಾಮಾಜಿಕ ಸಮಸ್ಯೆಯನ್ನು ಚರ್ಚಿಸುವುದಾದರೆ ಅದು ದೇವಾರಾಧನೆಯಾಗುವುದಿಲ್ಲ. ಅದು ಒಂದು ಕೇವಲ ಕೂಟವಾಗಿರುತ್ತದೆ. ಆದರೆ ರೊಟ್ಟಿಯಾದಾತನಿಂದ ಪೋಷಣೆ ಪಡೆದಾಗ ಮಾತ್ರ ಅದು ನಿಜವಾದ ಆರಾಧನೆಯಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರನ್ನು ಆರಾಧಿಸಬೇಕಾದರೆ
ನಾವು ಬೆಳಕಿನಲ್ಲಿ ನಡೆಯಲೂ ಬೇಕಾಗಿರುತ್ತದೆ. ಪರಿಶುದ್ಧ ಸ್ಥಳದಲ್ಲಿನ ದೀಪಸ್ತಂಭದಲ್ಲಿ ಸೂಚಿತವಾದಂತೆ ಯೇಸುಕ್ರಿಸ್ತನು ಬೆಳಕಾಗಿದ್ದಾನೆ. ನೋಡಿರಿ, ನನಗೆ ಪ್ರಾಕೃತಿಕ ಬೆಳಕು ಬೇಕಾದಲ್ಲಿ ಗುಡಾರದಿಂದ ಹೊರಗೆ ಹೋಗಬೇಕಾಗುತ್ತದೆ. ಆದರೆ ದೀಪಸ್ತಂಭದ ಬೆಳಕಿನಲ್ಲಿ ನಾನು ನಡೆಯಬೇಕಾದರೆ ಗುಡಾರದ ಒಳಭಾಗಕ್ಕೆ ಹೋಗಬೇಕು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥ ನಿಜ ಬೆಳಕು ಯೇಸುಕ್ರಿಸ್ತನೇ ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡಿರಿ, ತಮ್ಮ ಮಾತುಗಳಿಂದ ಇತರರನ್ನು ಸರಿಪಡಿಸುವವರಿದ್ದಾರೆ, ಆದರೆ ತತ್ವಜ್ಞಾನ ಹಾಗೂ ವ್ಯರ್ಥ ಮೋಸದ ಮಾತುಗಳಿಂದ ನಾವು ಮೋಸಕ್ಕೆ ಒಳಗಾಗಬಹುದು. ಕೊಲಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು, ಎಚ್ಚರಿಕೆಯಾಗಿರ್ರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನು ನಮ್ಮ ಮನಸ್ಸನ್ನು ಮರುಳುಗೊಳಿಸುವವನಲ್ಲ. ಆತನು ದೇವರ ಮಗನಾಗಿದ್ದು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇರುವುದಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೀಪಸ್ತಂಭವನ್ನು ಚಿನ್ನದ ಒಂದೇ ತುಂಡಿನಿಂದ ಮಾಡಬೇಕಾಗಿತ್ತು. ಅದು ಬಹಳ ಅಂದವಾಗಿ ರೂಪಿಸಲ್ಪಟ್ಟಿತ್ತು. ಅದರಲ್ಲಿ ಒಂದು ಮಧ್ಯದ ಕಂಬವಿತ್ತು. ಅದರ ಸುತ್ತಲೂ 6 ಕೊಂಬೆಗಳು ಇದ್ದು ಕಂಬದ ಸಮೇತ 7 ಕೊಂಬೆಗಳಿದ್ದವು. ಪ್ರತಿಯೊಂದು ಕೊಂಬೆಯು ಫಲಭರಿತವಾದ ಬಾದಾಮಿಯ ಹೂವುಗಳಂತಿರಬೇಕು. ತುದಿಯಲ್ಲಿನ ಕೊಂಬೆಯಲ್ಲಿ ತೆರೆದ ಹೂವಿನ ಗೊಂಚಲಿದ್ದು ಇದರ ಮೂಲಕ ಎಣ್ಣೆ ಹೊಯ್ದು ಇಡಬಹುದಿತ್ತು. ಕರ್ತನಲ್ಲಿ ಪ್ರಿಯರೇ, ಬಾದಾಮಿ ಹೂವು ಗೊಂಚಲುಗಳು ಮರದಂತೆ ಕಂಡರೂ ಬಂಗಾರದವುಗಳಾಗಿದ್ದವು. ಅವು ನಮಗೆ ಚಿಗುರಿದ ಆರೋನನ ಕೋಲನ್ನು ನೆನಪಿಗೆ ತರುತ್ತಿದ್ದವು. ನೋಡಿರಿ, ಆರೋನನ ಯಾಜಕತ್ವವನ್ನು ಪ್ರಶ್ನಿಸಿದಾಗ ಅವನ ಕೋಲು ಚಿಗುರಿ ಅವನ ಯಾಜಕತ್ವದ ಹಕ್ಕನ್ನು ಸ್ಥಿರಪಡಿಸಿತು. ನೋಡಿರಿ, ಜೀವವಿಲ್ಲದ ಬಾದಾಮಿಯ ಕೋಲು ಜೀವ ಹೊಂದಿ ಚಿಗುರುವಂತಾಗಿತ್ತು. ಕ್ರಿಸ್ತನು ಕೂಡ ತನ್ನ ಪುನರುತ್ಥಾನದಿಂದಾಗಿ ದೇವರ ಮಗನೆಂಬುದಾಗಿ ಸ್ಥಾಪಿಸಲ್ಪಟ್ಟನು. ಪ್ರಿಯರೇ, ಪುನರುತ್ಥಾನವು ಆತನನ್ನು ದೇವರ ಮಗನಾಗಿ ಮಾಡಲಿಲ್ಲ. ಯಾಕಂದರೆ ಆತನು ದೇವರ ಯೋಜನೆಯಿಂದ ಆದಿಯಿಂದಲೂ ಹಾಗೆಯೇ ಇದ್ದನು. ಆದರೆ ಪುನರುತ್ಥಾನವು ಇದನ್ನು ಪುನಃ ಸ್ಥಾಪಿಸಿತು. ಆರೋನನು ದೇವರಿಂದ ನೇಮಕವಾದ ಮಹಾಯಾಜಕನಾಗಿದ್ದನು. ಜೀವವಿಲ್ಲದ ಕೋಲು ಚಿಗುರಿದ್ದರಲ್ಲಿ ಇದು ಸ್ಥಿರಪಡಿಸಲ್ಪಟ್ಟಿತು. ಅದರಂತೆಯೇ ಯೇಸುಕ್ರಿಸ್ತನ ಪುನರುತ್ಥಾನವು ಆತನ ಯಾಜಕತ್ವವನ್ನು ಸ್ಥಿರಪಡಿಸಿತು. ನೋಡಿರಿ, ಯೇಸುಕ್ರಿಸ್ತನು ನಮ್ಮ ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಆತನು ಮನುಷ್ಯನಾಗಿ ನಮ್ಮ ಸ್ವಭಾವವನ್ನು ಧರಿಸಿಕೊಂಡು ನಮ್ಮಂತೆ ಎಲ್ಲಾ ವಿಷಯಗಳಲ್ಲಿಯೂ ಶೋಧಿಸಲ್ಪಟ್ಟನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ಆದರೆ ಆತನ ಯಾಜಕತ್ವದ ಮೂಲವು ಆತನ ದೈವತ್ವವೇ ಆಗಿದೆ. ಹೌದು, ಆತನು ದೇವಕುಮಾರನೆಂದು ಸಿದ್ಧಪಡಿಸಿದ ಪುನರುತ್ಥಾನವು ಯಾಜಕತ್ವದ ಆತನ ಹಕ್ಕನ್ನು ಪೋಷಿಸಿತು. ಕರ್ತನಲ್ಲಿ ಪ್ರಿಯರೇ, ಪರಲೋಕದಲ್ಲಿ ನನ್ನನ್ನು ತಿಳಿದಿರುವವನೊಬ್ಬನಿದ್ದಾನೆ. ಆತನು ನನಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ದೀಪಸ್ತಂಭದ ಕುರಿತಾಗಿ ಯಾವ ಅಳತೆಗಳನ್ನು ಕೊಡದಿರುವುದು ಬಹು ವಿಶೇಷವಾಗಿದೆ. ಯಾಕೆಂದರೆ ನಾವು ದೈವತ್ವವನ್ನು ಅಳೆಯಲು ಸಾಧ್ಯವಿಲ್ಲ. ಹೌದು, ದೇವರ ಮಗನಾಗಿ ಆತನನ್ನು ಅಳೆಯಲಾಗದು. ಆತನನ್ನು ಪೂರ್ತಿಯಾಗಿ ತಿಳುಕೊಳ್ಳಲಿಕ್ಕೂ ಸಾಧ್ಯವಿಲ್ಲ. ಆತನು ಮಾನವನ ಎಣಿಕೆಗೆ ಮೀರಿದವನು, ಆದರೂ ಆತನು ಪರಿಪೂರ್ಣ ಮಾನವನಾಗಿದ್ದನು. ಆತನ ದೈವತ್ವ ಹಾಗೂ ಮಾನವತ್ವಗಳು ಒಂದನ್ನೊಂದು ಅಡಗಿಸಲಿಲ್ಲ. ನೋಡಿರಿ, ಯೇಸುಕ್ರಿಸ್ತನು ಅತ್ತನು ಎಂಬ ಅಂಶದೊಂದಿಗೆ ಆತನು ಲಾಜರನನ್ನು ಜೀವದಿಂದ ಎಬ್ಬಿಸಿದನೆಂಬ ಅಂಶವೂ ಇದೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೀಪಸ್ತಂಭವು ಪರಿಶುದ್ಧ ಸ್ಥಳಕ್ಕೆ ಬೆಳಕನ್ನು ಕೊಡುತ್ತಿತ್ತು. ಅದು ಆರಾಧನೆಯ ಸ್ಥಳವಾಗಿತ್ತು. ನೋಡಿರಿ, ದೀಪಸ್ತಂಭವು ಬೆಳಗುವ ದೀಪಗಳನ್ನು ಎತ್ತಿ ಹಿಡಿದಿತ್ತು. ಹಾಗೆಯೇ ದೀಪಗಳು ಸ್ತಂಭದ ಸೌಂದರ್ಯವನ್ನು ತೋರಿಸುತ್ತಿದ್ದವು. ಕರ್ತನಲ್ಲಿ ಪ್ರಿಯರೇ, ದೀಪದಲ್ಲಿನ ಎಣ್ಣೆಯು ಪವಿತ್ರಾತ್ಮನಿಗೆ ಸೂಚಕವಾಗಿದೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ ಯೇಸುಕ್ರಿಸ್ತನು ತಾನೇ ಪವಿತ್ರಾತ್ಮನ ಕುರಿತಾಗಿ ಹೀಗೆ ಹೇಳಿದ್ದಾನೆ: ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ, ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಧ್ಯಾನಿಸುವಾಗ ನಾವು ಕ್ರಿಸ್ತನ ಸುತ್ತ ಸೇರಿರುತ್ತೇವೆ. ನೋಡಿರಿ, ದೀಪಗಳು ಆ ದೀಪಸ್ತಂಭದ ಸೌಂದರ್ಯವನ್ನು ತೋರಿಸಿದಂತೆ ಪವಿತ್ರಾತ್ಮನು ಯೇಸುಕ್ರಿಸ್ತನ ಸಂಗತಿಗಳನ್ನು ನಮಗೆ ತೋರಿಸುತ್ತಾನೆ. ಯೇಸುಕ್ರಿಸ್ತನನ್ನು ದೇವರ ಮಗನಾಗಿ, ನಮಗಾಗಿ ಈ ಭೂಲೋಕಕ್ಕೆ ಬಂದವನನ್ನಾಗಿ, ನಮಗಾಗಿ ವಿಜ್ಞಾಪನೆ ಮಾಡಲು ಪರಲೋಕದಲ್ಲಿ ಜೀವಿಸುವವನನ್ನಾಗಿ
ಪವಿತ್ರಾತ್ಮನು ಪ್ರಕಟಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ವಿಮೋಚನಕಾಂಡ ಪುಸ್ತಕದ 25ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಾವು ವಿಮೋಚನಕಾಂಡ ಪುಸ್ತಕದ 26ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಇಂದಿನ ಕಾರ್ಯಕ್ರಮದ ಉಳಿದ ಭಾಗದಲ್ಲಿ ನಾವು 26ನೇ ಅಧ್ಯಾಯದ ಪ್ರಾರಂಭದ 14 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ನೋಡಿರಿ, ವಿಮೋಚನಕಾಂಡ ಪುಸ್ತಕದ 26ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಏನೆಂದರೆ, ಗುಡಾರದ ತಾನು ಬಟ್ಟೆಗಳು, ಗುಡಾರದ ಚೌಕಟ್ಟುಗಳು ಮತ್ತು ಗದ್ದಿಗೆ ಕಲ್ಲುಗಳು ಹಾಗೂ ತೆರೆಗಳು ಎಂಬಿವುಗಳೇ. ಕರ್ತನಲ್ಲಿ ಪ್ರಿಯರೇ, ಗುಡಾರಕ್ಕೆ 4 ಹೊದಿಕೆಗಳು ಇದ್ದವು. ಮೊದಲನೆಯದು ಹೊಸೆದ ನಾರಿನ ಬಟ್ಟೆಯಾಗಿದ್ದು, ಅದು 30 ಮೊಳ ಉದ್ದ, 10 ಮೊಳ ಅಗಲ ಹಾಗೂ 10 ಮೊಳ ಎತ್ತರದ ಗುಡಾರದ ಭಾಗವನ್ನು ಆವರಿಸಿತ್ತು. ಈ ಹೊದಿಕೆಯು ಗುಡಾರದ ಸುತ್ತಲೂ ಇಳಿ ಬಿದ್ದಿದ್ದರೂ ನೆಲಕ್ಕೆ ತಾಗುವಂತಿರಬಾರದು. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ನಿವಾಸಕ್ಕಾಗಿ ಒಂದು ಗುಡಾರವನ್ನು 10 ತಾನು ಬಟ್ಟೆಗಳಿಂದ ಮಾಡಿಸಬೇಕು. ಅವು ಹೊಸೆದ ನಾರಿನ ಬಟ್ಟೆಗಳಾಗಿರಬೇಕು. ಅವುಗಳಲ್ಲಿ ನೀಲಿ, ಧೂಮ್ರ, ರಕ್ತ ವರ್ಣಗಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ನಾರಿನ ಹೊದಿಕೆ ಅಂದವಾಗಿದ್ದು ಕಸೂತಿಯಿಂದ ಮಾಡಲ್ಪಟ್ಟದ್ದಾಗಿತ್ತು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮುಂದೆ ನಾವು 7ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ: ಈ ಗುಡಾರದ ಮೇಲೆ ಹೊದಿಸುವುದಕ್ಕಾಗಿ ಆಡು ಕೂದಲಿನ 11 ತಾನು ಬಟ್ಟೆಗಳನ್ನು ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ಹೊದಿಕೆಗಳು ಒಂದಕ್ಕೊಂದು ಜೋಡಿಸಿ ಹೊಲಿದದ್ದಾಗಿರಬೇಕು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ವಿಮೋಚನಕಾಂಡ ಪುಸ್ತಕ 26ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಒಂದೊಂದು ಬಟ್ಟೆಯು 30 ಮೊಳ ಉದ್ದವಾಗಿಯೂ 4 ಮೊಳ ಅಗಲವಾಗಿಯೂ ಇರಬೇಕು. ಎಲ್ಲಾ ಬಟ್ಟೆಗಳು ಒಂದೇ ಅಳತೆಯಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ಹೊದಿಕೆಯ ಉದ್ದ 30 ಮೊಳವಾಗಿತ್ತು. ಅಂದರೆ ಅದು ಗುಡಾರದ ಮೇಲ್ಭಾಗವನ್ನು, ಸುತ್ತಣ ಭಾಗವನ್ನು ಸರಿಯಾಗಿ ಮುಚ್ಚುವಂತಿತ್ತು. ಅವುಗಳನ್ನು ಕುಣಿಕೆ ಹಾಗೂ ಕೊಂಡಿಗಳಿಂದ ಒಟ್ಟಾಗಿ ಸೇರಿಸಬೇಕಾಗಿತ್ತು. ಮುಂದುವರೆದು ನಾವು 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಈ ಹೊದಿಕೆಗೆ ಹೊದಿಸುವುದಕ್ಕಾಗಿ ಹದ ಮಾಡಿರುವ ಕೆಂಪು ಬಣ್ಣದ ಕುರಿ ತೊಗಲುಗಳಿಂದ ಒಂದು ಮೇಲ್ಹೊದಿಕೆಯನ್ನು, ಕಡಲು ಹಂದಿಯ ತೊಗಲುಗಳಿಂದ ಮತ್ತೊಂದು ಮೇಲ್ಹೊದಿಕೆಯನ್ನು ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮತ್ತೊಂದು ಹೊದಿಕೆಯನ್ನು ಹದ ಮಾಡಿದ ಕೆಂಪು ಬಣ್ಣದ ಕುರಿಯ ಚರ್ಮದಿಂದ ಮಾಡಿಸಬೇಕಿತ್ತು. ಅಷ್ಟೇ ಅಲ್ಲದೆ 4ನೆಯ ಹೊದಿಕೆಯನ್ನು ಕಡಲು ಹಂದಿಯ ಚರ್ಮದಿಂದ ಮಾಡಿಸಬೇಕಿತ್ತು. ನೋಡಿರಿ, ಸ್ತ್ರೀಯರು ಕಡಲು ಹಂದಿಯ ಚರ್ಮದ ಅಂಗಿಗಳನ್ನು ತೊಡುತ್ತಿದ್ದರು. ಪ್ರಿಯರೇ, ಬಹುಶಃ ಕಡಲು ಹಂದಿಯ ತೊಗಲಿನಿಂದ ಗುಡಾರ ಮಾಡಿದ್ದು ಇದೇ ಮೊದಲಾಗಿತ್ತು. ಈ ಪ್ರತಿಯೊಂದು ಹೊದಿಕೆಗೂ ಒಂದೊಂದು ಅರ್ಥವಿತ್ತು. ಮೊದಲನೆಯ ಹೊದಿಕೆಯು ಹೊಸೆದ ನಾರಿನ ಬಟ್ಟೆಯದಾಗಿದ್ದು, ಅದರಲ್ಲಿ ಕೆರೂಬಿಗಳನ್ನು ಕಸೂತಿ ಹಾಕಿರಬೇಕಿತ್ತು. ಅದು ನೆಲಕ್ಕೆ ತಾಗುತ್ತಿರಲಿಲ್ಲ. ಅದರ ಅಂದವು ಗುಡಾರದ ಒಳಭಾಗದಿಂದ ಮಾತ್ರ ಕಾಣುವಂತಿತ್ತು. ನೋಡಿರಿ, ಈ ಹೊದಿಕೆ ಹೊರಭಾಗಕ್ಕೆ ಕಾಣದಂತಿತ್ತು. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೇಸುಕ್ರಿಸ್ತನ ಸೌಂದರ್ಯವು ಲೋಕಕ್ಕೆ ಕಂಡುಬರಲಿಲ್ಲ. ಆತನು ತನ್ನ ಜನರಿಗೆ ಮಾತ್ರ ತೃಪ್ತಿ ಕೊಡುವನಾಗಿದ್ದನು. ಪ್ರಿಯರೇ, ವಿಶ್ವಾಸಿಗಳು ಆತನನ್ನು ಆರಾಧಿಸುವುದು ಬಹು ಅವಶ್ಯ. ಯಾಕಂದರೆ ನಾವು ಆತನಿಂದ ಪೋಷಣೆ ಹೊಂದುವುದು ಮಾತ್ರವಲ್ಲದೆ ಆತನ ಸೌಂದರ್ಯವನ್ನೂ ಸಹ ಕಾಣುವವರೂ ಆಗಿರಬೇಕು. ಕೀರ್ತನೆಗಳ ಪುಸ್ತಕ 17ನೇ ಅಧ್ಯಾಯ 9ನೇ ವಚನದಲ್ಲಿ ದಾವೀದನು ಹೀಗೆ ಹೇಳುತ್ತಾನೆ: ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣುಗುಡ್ಡಿನಂತೆಯೇ ಕಾಪಾಡು ಎಂಬುದಾಗಿ. ನೋಡಿರಿ, ಕೆರೂಬಿಯರ ರೆಕ್ಕೆಗಳನ್ನು ಗುಡಾರದ ಮೇಲ್ಭಾಗದಲ್ಲಿ ಹೆಣೆಯಲಾಗಿತ್ತು. ಆದರೆ ರೆಕ್ಕೆಗಳ ಅಡಿಭಾಗದಲ್ಲಿ ನಮಗೆ ಅಡಗಿಕೊಳ್ಳಲು ಬೇಕಾದ ಸ್ಥಳವಿತ್ತು ಮತ್ತು ನಾವು ಆರಾಧನೆಗೆ ಯೋಗ್ಯನಾದ ಆತನನ್ನು ನಾವು ಆರಾಧಿಸಬೇಕಿತ್ತು. ಕರ್ತನಲ್ಲಿ ಪ್ರಿಯರೇ, 2ನೆಯ ಹೊದಿಕೆಯು ಆಡು ಕೂದಲಿನದಾಗಿದ್ದು ಅದು ನೆಲಕ್ಕೆ ತಾಗಬಹುದಿತ್ತು. ನೋಡಿರಿ, ಈ ಹೊದಿಕೆಯು ಪಾಪಿಗಳಿಗೆ ಯೇಸುಕ್ರಿಸ್ತನ ಬೆಲೆಯನ್ನು ತಿಳಿಸುವಂಥದ್ದಾಗಿತ್ತು. ಅದು ಯೇಸುಕ್ರಿಸ್ತನ ಮರಣವನ್ನು ಸಂಕೇತಿಸುತ್ತಿದ್ದು, ಈ ಸಂದೇಶವು ಜಗತ್ತಿಗೆಲ್ಲ ಸಾರಲ್ಪಡತಕ್ಕದ್ದಾಗಿತ್ತು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು.
ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು ಎಂಬುದಾಗಿ. ಹೌದು ಪ್ರಿಯರೇ, ಆತನು ಪ್ರತ್ಯಕ್ಷನಾಗಿದ್ದಾನೆ. ಈ ಸಂದೇಶವು ಸಾರಲ್ಪಡಬೇಕು. ನೋಡಿರಿ, ಆಡು ಕೂದಲಿನ ಹೊದಿಕೆ ಈ ಸಂದೇಶವನ್ನು ನಮಗೆ ತಿಳಿಸುತ್ತದೆ. ಇನ್ನು ಮೂರನೆಯ ಹೊದಿಕೆಯು ಕುರಿಯ ಕೆಂಪು ಹೊದಿಕೆಯಾಗಿತ್ತು. ಈ ಹೊದಿಕೆಯು ಯೇಸು ಕ್ರಿಸ್ತನ ಬಲ, ಶಕ್ತಿ ಹಾಗೂ ಕ್ರೂಜೆಯ ಮೇಲಣ ಆತನ ಯಜ್ಞದ ಕುರಿತಾಗಿ ತಿಳಿಸುತ್ತಿತ್ತು. ನೋಡಿರಿ, ಆತನು ನಮಗೆ ಬದಲಾಗಿ ಯಜ್ಞಾರ್ಪಿತನಾದದ್ದರ ಹೊರಸಂಗತಿಯನ್ನು ಅದು ತಿಳಿಸುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಇನ್ನು 4ನೆಯ ಹೊದಿಕೆಯು ಕಡಲಹಂದಿಯ ಚರ್ಮದಿಂದ ಮಾಡಲ್ಪಟ್ಟಿತ್ತು. ಅರಣ್ಯ ಪ್ರಯಾಣದ 40 ವರ್ಷಗಳಲ್ಲಿ ಇದು ಹಳತಾಗಿದ್ದಿರಬಹುದು. ಆದರೆ ಪ್ರಿಯರೇ, ಯಾವಾಗಲೂ ಅದು ಒಳಗಿನ ಹೊದಿಕೆಗಳನ್ನು ಸಂರಕ್ಷಿಸುತ್ತಿತ್ತು. ನೋಡಿರಿ, ಈ ಹೊದಿಕೆಯು ಮಾನವರ ಮಧ್ಯದ ಯೇಸುಕ್ರಿಸ್ತನ ಜೀವಿತಕ್ಕೆ ಸೂಚಕವಾಗಿದೆ. ನಾರಿನ ಹೊದಿಕೆಯು ಒಳಭಾಗದಲ್ಲಿದ್ದು ವಿಶ್ವಾಸಿಗೆ ಯೇಸುಕ್ರಿಸ್ತನ ಸೌಂದರ್ಯವನ್ನು ತಿಳಿಸುತ್ತಿದ್ದಂತೆಯೇ, ಹೊರಗಣ ಕಡಲು ಹಂದಿಯ ಚರ್ಮದ ಹೊದಿಕೆಯು ಯಾವ ಅಂದವನ್ನು ಹೊಂದಿರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯೇಸುಕ್ರಿಸ್ತನ ಕುರಿತಾಗಿ ಯೆಶಾಯನು ಬರೆದ ಪ್ರವಾದನಾ ಗ್ರಂಥ 53ನೇ ಅಧ್ಯಾಯ 2ನೇ ವಚನದಲ್ಲಿ, ಅವನಲ್ಲಿ ಯಾವ ಅಂದಚಂದಗಳೂ ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಆತನ ಬಾಹ್ಯ ಸ್ವರೂಪದಲ್ಲಿ ನಾವು ಮೆಚ್ಚತಕ್ಕಂಥ ಯಾವ ಲಕ್ಷಣವೂ ಇರಲಿಲ್ಲ. ನೋಡಿರಿ, ನಾವು ಆತನ ಅಂದವನ್ನು ಕಾಣಬೇಕಾದರೆ ನಾವು ಒಳಕ್ಕೆ ಹೋಗಬೇಕು. ಹೌದು, ನಾವು ಆತನಲ್ಲಿ ಕಾಣುವಂಥದ್ದನ್ನು ಲೋಕವು ಕಾಣಲಿಕ್ಕಿಲ್ಲ. ಪ್ರಿಯರೇ, ಇದು ಎಂಥ ಸುಂದರವಾದಂಥ ವರ್ಣನೆಯಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ದೇವರಿಗೆ ಮಹಿಮೆಯುಂಟಾಗಲಿ. ಇಲ್ಲಿಗೆ ಪ್ರಿಯರೇ, ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತಂದೆಯಾದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ. ಆಮೆನ್. ಪ್ರೀತಿಯ ದೇವಜನರೇ, ಇದುವರೆಗೆ ದೇವರ ಸಹಾಯದಿಂದ ಆತನ ವಾಕ್ಯಗಳನ್ನು ಧ್ಯಾನಿಸಿದ್ದೇವೆ. ಆತನಿಗೆ ಸ್ತೋತ್ರವಾಗಲಿ. ನಾವು ಕೆಲವು ದಿವಸಗಳಿಂದ ದೇವದರ್ಶನ ಗುಡಾರ, ಅದನ್ನು ಕಟ್ಟಬೇಕಾದ ವಿಧಾನದ ವಿವರಗಳು, ಅದರ ಒಳಗೆ ಇಡಬೇಕಾದ ಸಾಮಗ್ರಿಗಳು, ಅವುಗಳ ವಿವರಣೆಗಳನ್ನು ಅಧ್ಯಯನ ಮಾಡುತ್ತಾ ಇದ್ದೇವೆ. ಪ್ರಭು ಯೇಸುವಿನ ಕೃಪೆಯು ಯಾವಾಗಲೂ ನಿಮ್ಮೆಲ್ಲರೊಂದಿಗಿರಲಿ.